ಲಕ್ಷ್ಮಿಯು ಶೂಲದಿಂದ ಶೂರನನ್ನು ಸಂಹರಿಸಿದ್ದು ಸೂಚನೆ.
Thank you.
ಜನನೀ ಜನಕೌಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭುಕ್ತಿ ಪುರಸ್ಸರಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ ಭಕ್ತಮಾನಸಹಂಸಾಯ ಸಚ್ಚಿದಾನಂದ ಸ್ವರೂಪಿಣಿ ಮದ್ಗುರು ಶ್ರೀ ಶಿವಾನಂದ ಭಾರತೀಶಾಯ ಭಕ್ತಿ ಪುರಸ್ಸರಾತ್ ನಮಾಮ್ಯಹಂ 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 ಯಾ ದೇವಿ ಸರ್ವಭೂತೇಷು ಪ್ರಜ್ಞಾರೂಪೇಣ ಸಂಸ್ಥಿತಾಃ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಜಗದೋದ್ಧಾರ ಮೂರ್ತಿಗಳು ಶಿವಾವತಾರಿಗಳಾದ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀ ಚರಣಾರವಿಂದಗಳಿಗೆ ನಮಿಸಿ, ಮೌನಮುನಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ದ ವರಿಷ್ಠರಾದ ಜಗದ್ಗುರು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಈ ಹಲಕುಂದಿ ಗ್ರಾಮದ ಈ ಭೂಮಿಯಲ್ಲಿ ತಮ್ಮ ಪಾದವನ್ನಿಟ್ಟು ಇದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಪರಮಪೂಜ್ಯ ಶತಾವಿಷಿಗಳು, ಮಹಾನ್ ತಪೋನಿಷ್ಠರು ಆಗಲ್ಪಟ್ಟಂಥ ವೀರಭದ್ರ ಮಹಾಸ್ವಾಮೀಜಿಯವರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ, ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ಹಮ್ಮಿಕೊಂಡಿರುವ ಈ ಶರನ್ನವರಾತ್ರಿಯ ಈ 9 ದಿನಗಳ ಪರ್ಯಂತ ನಡೆಯತಕ್ಕಂಥ ಈ ಮಹೋತ್ಸವದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿ ಆಗಮಿಸಿದ ಭಕ್ತಸ್ತೋಮಕ್ಕೆಲ್ಲ ತಮ್ಮ ದರ್ಶನ ಆಶೀರ್ವಚನಗಳ ಭಾಗ್ಯವನ್ನು ಕರುಣಿಸುತ್ತಾ ಬಂದಿರುವ ಶಾಂತಮೂರ್ತಿಗಳು, ಗುರು ಸಾರ್ವಭೌಮರು, ವಿಶ್ವ ಕುಟುಂಬಿಗಳು, ಸಾಧು ಚಕ್ರವರ್ತಿಗಳಾದ ಜಗದ್ಗುರು ಶ್ರೀಗಳವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಶಿರದ ಅರಮನೆಯಲ್ಲಿ ಧರಿಸಿಕೊಂಡು ಈ ಕ್ಷೇತ್ರದ ಅಧಿಷ್ಠಾತೃ ದೇವತಾ ಜಗನ್ಮಾತಾ ಜಗದೀಶ್ವರಿ ಜಗದಾಂಬೆಯ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರೋಪ ಮಂಗಲವನ್ನು ಸಮರ್ಪಿಸಿ, ಪೂಜ್ಯರಾದ ಸಚ್ಚಿದಾನಂದ ಶ್ರೀಗಳವರ, ಪೂಜ್ಯರಾದ ನಿತ್ಯಾನಂದ ಶ್ರೀಗಳವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲ್ಪಟ್ಟಂಥ ಎಲ್ಲ ಶರಣು ತಂದೆ ತಾಯಿಗಳಿಗೂ ಕಲಾ ಬಳಗಕ್ಕೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ಗ್ರಂಥ ಕರ್ತೃಗಳಾದ ಅವಧೂತ ಶ್ರೇಷ್ಠ ಚಿದಾನಂದ ಅವಧೂತರ ಸ್ಮರಣೆಯನ್ನು ಮಾಡಿಕೊಂಡು ಅವರನ್ನು ಧ್ಯಾನಿಸಿ ಅವರ ಕೃಪೆಯನ್ನು ಪಡೆದುಕೊಂಡು ಜಗನ್ಮಾತೆಯ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡುವುದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಸುಮಾರು ದಿನಗಳಿಂದ ನಾವು ಚರಿತ್ರೆಯನ್ನು ಶ್ರವಣ ಮಾಡುತ್ತಾ ಇವತ್ತು ಉಪಾಸನಾ ಕಾಂಡ 2ನೇ ಚರಿತ್ರೆಯಲ್ಲಿ ನಾವು ನೀವೆಲ್ಲರೂ ಪಾದಾರ್ಪಣೆ ಮಾಡಿದ್ದೇವೆ. ಪರಾಕ್ರಮೆಯೂ ಪರದೇವತೆಯೂ ಆಗಲ್ಪಟ್ಟಂಥ ಜಗನ್ಮಾತಾ ಜಗದೀಶ್ವರಿ ಯಾವ ಮಹಿಷಾಸುರನ ಮುಖ್ಯಮಂತ್ರಿ ಆಗಲ್ಪಟ್ಟಂತಹ ರಶಿರೋಮ ಮತ್ತು ರುದಗ್ರ ಇವರೀರುವರ ಸಂಹಾರವನ್ನು ಮಾಡಿದ ಕ್ಷಣ ಉಳಿದ ಸೈನ್ಯ ಹೋಗಿ ಏನು ಮಾಡಿತು ಅಂತಂದರೆ ಈ ಸುದ್ದಿಯನ್ನು ತಮ್ಮ ರಾಜನಾದ ಮಹಿಷಾಸುರನಿಗೆ ತಿಳಿಸ್ತಕ್ಕಂಥವರಾದರು. ರಾಜ ಆಜ್ಞೆಯನ್ನು ಮಾಡ್ತಾನೆ ಇನ್ನೊಬ್ಬ ಮಂತ್ರಿಗೆ, ಆತನೇ ಚಿಕ್ಷುರ ಅಂದರೆ ಕಾಮ. ಆ ಕಾಮನಿಗೆ ಆಜ್ಞೆಯನ್ನು ಮಾಡಿದಾಗ ಚಿಕ್ಷುರ ಏನು ಮಾಡ್ತಾನೋ ಅಂದರೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಕೇಳು ಶೌನಕ, ನೈಮಿಷಾರಣ್ಯದಲ್ಲಿ ನೈಮಿಷಾರಣ್ಯತಕ್ಕಂಥ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಸೂತ ಪುರಾಣಿಕರನ್ನು ಕುರಿತು ಶೌನಕಾದಿ ಅನಂತ ಎಷ್ಟೋ ಋಷಿಮುನಿಗಳು
ಶ್ರವಣವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹೇಳ್ತಾ, ದೇವಿಯ ಎದುರಿನಲ್ಲಿ ಪ್ರಾಣವ ಕಳೆದುಕೊಂಡರಲ್ಲದೆ ಉಳಿದವರಿಲ್ಲ. ಜಗನ್ಮಾತೆ ಎದುರಿಗೆ ಬಂದಿರತಕ್ಕಂಥ ಶತ್ರುಗಳು ಅವರು ಯಾರಿಗೂ ಅವರಿಗೆ ಉಳುಗಾಳಿಲ್ಲ. ಎಲ್ಲರನ್ನೂ ಜಗನ್ಮಾತೆ ನಾಶ ಮಾಡಿದ ತಕ್ಷಣದಲ್ಲಿ ಜಗನ್ಮಾತೆಗೆ ಎದುರಾಗಿ ಯಾರು ಬರ್ತಾರೋ ಅಂತಂದರೆ ಈ ರಶಿರೋಮ ಅನ್ನತಕ್ಕಂಥ ರುದ್ರನತಕ್ಕಂಥವ್ರು ಬಂದು ಅವರ ನಾಶ ಆದದ್ದನ್ನು ಹೋಗಿ ಈ ಸುದ್ದಿಯನ್ನು ಮುಟ್ಟಿಸಿದಾಗ ರಾಜ ಅಂತಾನು, ಈಕೆಯು ಸ್ತ್ರೀ ಅಲ್ಲ, ರಾಕ್ಷಸರಿಗೆ ಮೃತ್ಯು ದೇವತೆ ಆಗಿ ಬಂದದಾಳೋ ಅಂತ ತಿಳ್ಕೊಂಡು ಇಷ್ಟು ವಿಚಾರವನ್ನು ಮಾಡಿದಾಗ ಎಲ್ಲ ಬಲಗಳನ್ನು ಏನು ಮಾಡಿದ್ಲು ಅಂದರೆ ನಾಶ ಮಾಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಏನು ಮಾಡ್ತಾನೋ ಅಂತಂದರೆ ರಶಿಲೋಮನಿಗೆ ಆಜ್ಞೆಯನ್ನು, ಚಿಕ್ಷುರನಿಗೆ ಆಜ್ಞೆಯನ್ನು ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಚಿಕ್ಷುರ ತನ್ನ ಅನಂತ ಸೈನ್ಯವನ್ನು ತೆಗೆದುಕೊಂಡು ಜಗನ್ಮಾತೆ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ರಾಕ್ಷಸರು ಭಾಳ ನಿಷ್ಠುರವಾದಿಗಳು. ರಾಕ್ಷಸರು ದಾನವ ಕುಲ ತಪಸ್ಸು ಮಾಡುವುದಕ್ಕೆ ಭಾಳ ಗಟ್ಟಿಗರವರು. ಮಾನವರಕ್ಕಿಂತಲೂ ದೇವತೆಗಳಿಗಿಂತಲೂ ತಪಸ್ಸನ್ನು ಆಚರಿಸಿ ಬ್ರಹ್ಮಾದಿ ದೇವತೆಗಳಿಂದ ವರವನ್ನು ಪಡ್ಕೊಳ್ಳಾಕ ಭಾಳ ಸಮರ್ಥರವರು. ಚಿಕ್ಷುರ ಏನು ಮಾಡಿದ್ದ ಅಂದರೆ ಒಂದು ನಗಶರ ಅನ್ನತಕ್ಕಂಥದ್ದು ಒಂದನ್ನು ತಪಸ್ಸು ಮಾಡಿ ಪಡ್ಕೊಂಡಿದ್ದ. ನಗ ಅಂದರೆ ಪರ್ವತ, ಅಂದರೆ ಗುಡ್ಡ. ಆ ಪರ್ವತದ ಬಾಣದಿಂದ ಏನು ಮಾಡಿದ ಅಂತಂದರೆ ಆ ಬಾಣನ್ನು ಹೂಡಿ ಇವೆಂಗೆ ಹಂಪಿ ಒಳಗೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳದಾವಲ್ಲ, ಅಂಥ ಕಲ್ಲುಗಳೆಲ್ಲ ಬಂದು ಏನು ಮಾಡುವವು ದೇವಿ ಮ್ಯಾಲ ಬೀಳುವಂಥ ಒಂದು ನಗಶರವನ್ನು ಜಗನ್ಮಾತೆಯ ಮೇಲೆ ಪ್ರಕಾಶವನ್ನು ಬೀಳ್ತಕ್ಕಂಥವನಾಗ್ತಾನೆ. ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಒಂದು ವಜ್ರಬಾಣ ಅಂತಕ್ಕಂಥ ಆ ಬಾಣವನ್ನು ಪ್ರಯೋಗ ಮಾಡಿ ಆ ಎಲ್ಲ ನಗ ಅಂದರೆ ಪರ್ವತಗಳನ್ನು ನಾಶ ಮಾಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಅನೇಕ ಬಾಣಗಳು, ಇಂದಿರ, ಕೌವಿರ, ನಿರುತ, ಇಂತಿಂಥ ಎಲ್ಲ ಬಾಣಗಳನ್ನು ಪ್ರಯೋಗ ಮಾಡಿದಾಗ ಜಗನ್ಮಾತೆ ಏನು ಮಾಡಿದ್ಲು ಅಂದ್ರೆ ನಾವು ಹೆಂಗೆ ರೊಟ್ಟಿ ಚಪಾತಿ ಅನ್ನ ಸಾರ ನುಂಗುತ್ತೀವಲ್ಲ ಹಂಗೆ ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ ಈ ನಾಮರೂಪ ಅನ್ನತಕ್ಕಂಥ ಈ ಅನ್ನವನ್ನು ಏನು ಮಾಡಲು ಸಹಜವಾಗಿ ತನ್ನ ಬಾಯಿಯೊಳಗೆ ನುಂಗಿಬಿಡ್ತಕ್ಕಂಥವಳಾದಳು. ಆಶ್ಚರ್ಯ ಆತ ರಾಕ್ಷಸರಿಗೆ. ಅಲ್ಲ, ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿ ಪಡ್ಕೊಳ್ತಕ್ಕಂಥ ಬಾಣನ್ನು ಒಂದು ನಿಮಿಷಾರ್ಥದಲ್ಲಿ ನುಂಗಿಬಿಟ್ಟಲ್ಲ ಅಂತ ಆಶ್ಚರ್ಯವುಳ್ಳವರಾಗಿ ಮತ್ತು ಚಿಕ್ಷುರ ಅನ್ನತಕ್ಕಂಥವನು ತನ್ನ ಕಣ್ಣುಗಳಲ್ಲಿ ಕೆಂಪು ಕಿಡಿಗಳನ್ನು ಉದುರಿಸುತ್ತಾ ಇನ್ನೊಂದು ಬಾಣ ಪ್ರಯೋಗ ಮಾಡ್ತಾನೋ, ಅದು ನಾರಾಯಣ ಅನ್ನತಕ್ಕಂಥ ಬಾಣ. ಆ ಬಾಣವನ್ನು ಹೂಡಿದಾಕ್ಷಣ ಅದೇನಾಯ್ತು ಅಂದ್ರೆ ಆ ಬಾಣ ಉರುಕೊಂತ ಬಂದು ಏನು ಬ್ರಹ್ಮಾಂಡವನ್ನು ಸುಡ್ತತೇನೋ ಅಂದಾಗ ದೇವತೆಗಳು ಏನು ಮಾಡಿದರು ಅಂತಂದರೆ ನಮ್ಮನ್ನಿನ್ನೇನು ಕೊಲ್ತಾನೋ ಏನು ಮಾಡ್ತಾನೋ ಅಂತ ಭಯವುಳ್ಳವರಾಗಿ ನೋಡ್ತಾ ಇದ್ದರು. ಆ ಬಾಣ ಜಗನ್ಮಾತೆಯ ಒಂದು ಮಾಲೆ ಒಳಗೆ ಬಂದು ಏನಾಯ್ತು ಅಂತಂದರೆ ಒಂದು ರತ್ನದಾಗ ಶೋಭಾಯಮಾನವಾಗಿ ಬೆಳಗಾಕಿತ್ತು. ಇದನ್ನು ನೋಡಿ ದೇವತೆಗಳೆಲ್ಲ ಜಯ ಜಯಕಾರವನ್ನು ಮಾಡ್ತಕ್ಕಂಥವರಾಗ್ತಾರೆ. ಇವರು ಅಂದ್ಕೊಂಡ್ರು ಇನ್ನು ನಮ್ಮ ಬಲನ ಏನಾಯ್ತು ಅಂತಂದರೆ ಎಲ್ಲ ನಾಶ ಆಯ್ತು ಅಂತ ಮನಸ್ಸಿನೊಳಗೆ ಅಂದ್ಕೊಂಡು ಒಂದಿಷ್ಟು ವಿಚಾರ ಮಾಡಿ ನೋಡೋಣ ಅಂತ ತಿಳ್ಕೊಂಡು ನಾವೇನು ಮಾಡಿದ ಅಂತಂದರೆ ವಿಚಾರವನ್ನು ಮಾಡ್ತಾನೆ. ಆರು ಎಮ್ಮಯ ಬಲವ ಕೊಲ್ಲಲಿ ಕಾರು ನನಗೇನು ಕಾರಣವು, ನೀನು ಯಾರು, ನಮ್ಮ ಸೈನ್ಯವನ್ನು ಕೊಲ್ಲಲು ಏನು ಕಾರಣ, ನಿನಗೂ ದೇವತೆಗಳಿಗೂ ಹರಿಹರರಿಗೂ ಸಂಬಂಧವೇನು, ಸತ್ಯವಾಗಿ ನೀನು ಸೂರಳಿರುವಿ, ಸ್ತ್ರೀರತ್ನವೇ, ನಿನ್ನ ಸೂರುತನಕ್ಕೆ ನಾ ಮೆಚ್ಚಿದೇನು, ನಿನ್ನನ್ನು ಕೊಲ್ಲುವುದಿಲ್ಲ, ಪ್ರಾಣವನ್ನು ದಾನ ಕೊಡ್ತನು, ಸುಮ್ಮ ಹೋಗಿಬಿಡು ಅಂದ ದೇವತೆಗೆ. ಆಗ ಮೂಢ ಚಕ್ಷುರ ನನ್ನ ಮಾತನ್ನು ಕೇಳು, ನನ್ನನ್ನು ಈ ಜಗತ್ತಿಗೆ ಒಡೆಯಳೆಂದೇ ಹರಿಹರರು ಮೊದಲಾಗಿ ಭಜಿಸುವರು. ಅಷ್ಟೇ ಅಲ್ಲ, ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವೆನು, ದುಷ್ಟರನ್ನು ಸಂಹಾರ ಮಾಡುವೆನು.
ಇಷ್ಟ ಹೇಳಿ ಏನು ಮಾಡಿದ್ಲು ಅಂತಂದರೆ ಎಲ್ಲೋ ದುಷ್ಟ ಕೇಳತಕ್ಕಂಥವನಾಗುವಂತ ತಿಳ್ಕೊಂಡು ನನ್ನ ಹೆಸರು ಕೇಳಿದೆಲ್ಲ, ನನ್ನ ನಾಮವು ಶಾಂಭವಿ ಎನಿಸುವುದು. ನನ್ನ ಇಚ್ಛಾ ಲೀಲಾ ರೂಪ ನೋಟದಿಂದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಇವೆಲ್ಲ ನಡೆದವೆ. ದೇವತೆಗಳು ಸ್ವತಃ ತಪಸ್ಸನ್ನು ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೋ. ಇನ್ನು ನಿಮ್ಮನ್ನು ಕೊಲ್ಲುವೆನು, ಬಿಡುವುದಿಲ್ಲ, ಹಂಗೆ ಪ್ರತಿಜ್ಞೆ ನಾ ಮಾಡಿ ಬಂದಿದ್ದನು ಅಂತ ಆ ರಾಕ್ಷಸನನ್ನು ಏನು ಮಾಡಲಿಲ್ಲ ಅಂದ್ರೆ ಹೊಡಿತಕ್ಕಂಥವಳಾದ್ಲು. ಹೆಂಗೆ ಹುಡುಗರು ಆಟ ಆಡುವಾಗ ಫುಟ್ಬಾಲ್ ಆಟ ಆಡುವಾಗ ಫುಟ್ಬಾಲ್ ಚೆಂಡು ಹೋಗಿ ದೂರ ಬೀಳ್ತೈತೋ ಹಂಗೆ ಚಿಕ್ಷುರ ಹೋಗಿ ಬೀಳ್ತಕ್ಕಂಥವನಾಗ್ತಾನೆ. ಅರಳಿದನು ಮತ್ತೆ ಹೊಸ ರಥವನು. ಮತ್ತು ಈ ರೀತಿಯಾಗಿ ಹೊಸ ರಥವನ್ನು ಏರಿ ಮತ್ತು ಜಗನ್ಮಾತೆಯೊಡನೆ ಯುದ್ಧ ಮಾಡ್ತಾ ಇದ್ದಾನೆ. ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಯುದ್ಧ ಅನ್ನುವಂಥದ್ದು ನಡೀತು ಅಂತ ಕವಿಗಳು ಹೇಳ್ತಾ, ಮಾನಕೊಂಡಳು ಹೆಂಗ ಸೀಕೆಯು. ನಾ ಏನೋ ಹೆಣ್ಮಗಳು ಬಿಡಂತ ತಿಳ್ಕೊಂಡಿದ್ನಿ, ಆದರೆ ನಮ್ಮ ಮರ್ಯಾದೆಯನ್ನು ತಕ್ಕೊಂಡು ಈಕೆಯ ಮರ್ಯಾದೆಯನ್ನು ನಾವು ತಕ್ಕೊಳ್ಬೇಕು ಅಂತ ಮತ್ತೊಂದು ಬಾಣ ಪ್ರಯೋಗ ಮಾಡ್ತಾನೋ, ಅದು ಇಂದ್ರಜಾಲ ಬಾಣ. ಆ ಇಂದ್ರಜಾಲ ಅಂತಂದರೆ ಈ ಜಗತ್ತಿನೊಳಗೆ ಎಷ್ಟು ಕ್ರೂರ ಪ್ರಾಣಿಗಳದ ಅಷ್ಟೆಲ್ಲ ಸೃಷ್ಟಿಯಾಗುವಂಥ ಒಂದು ಬಾಣ. ಅದು ಎಲ್ಲರನ್ನು ಮುಚ್ಚಿ ಹಾಕುವಂಥ ಬಾಣ. ಅದನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಲೆಕ್ಕವಿಲ್ಲದಷ್ಟು ಭಯಂಕರ ಸಿಡಿಲುಗಳನ್ನು, ರಾಕ್ಷಸರನ್ನು, ಕುಸ್ತಿಯಾಡುವವರನ್ನು, ತೋಳ ಸಿಂಹವನ್ನು ಕೊಲ್ಲುವ ಶರಭ ಸರ್ಪಾದಿಗಳು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಪರದೇವತೆಗೆ ಏನು ಮಾಡಿದೆವು ಅಂದರೆ ಎಲ್ಲ ಮುಚ್ಚುವಂಥವು ಆಗ್ತಾ ಇದ್ದಾವೆ. ಆ ವಾನನ್ನು ಜಗನ್ಮಾತೆ ನಾಶ ಮಾಡತಕ್ಕಂಥವಳಾದಲು. ವೃಷಭ ಕೇಳು, ಹೇ ಬಸವೇಶ ಕೇಳು, ಪರಾಂಬೆಯ ಮೇಲೆ ಯಾವ ಮಾಯೆ? ಜಗತ್ತಿನ ಮಾಯಾನ ಯಾರು ಅಂತಂದರೆ ಜಗನ್ಮಾತಾ. ಎಲ್ಲವನ್ನೂ ಸೃಷ್ಟಿ ಮಾಡಿದವಳು ಅವಳು. ಅವಳ ಮಾಯೆಯನ್ನು ಮುಚ್ಚೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಮಿಷದೊಳಗೆ ಈ ಸುಳ್ಳು ತೋರಿಕೆ ಏನಿತ್ತು, ಕನಸಿನೊಳಗೆ ನಿಮಗೆ ತೋರಿದ ಸುಳ್ಳು ತೋರಿಕೆ ಎಲ್ಲ ಎಚ್ಚರಾದ ತಕ್ಷಣದಲ್ಲಿ ಹೆಂಗೆ ಎಲ್ಲ ಸುಳ್ಳಾಗಿ ಹೋಗ್ತದನೋ ಹಂಗೆ ಅವನ ಇಂದ್ರಜಾಲದ ಮಾಯೆಲ್ಲ ಸುಳ್ಳಾಗಿ ಹೋಗುವಂಥದ್ದಾಯಿತು. ಬಸವೇಶ ಕೇಳುವಂತ ಹೇಳ್ತಾ ಜಗನ್ಮಾತೆ ಏನು ಮಾಡಿದ್ಲು ಅಂತಂದರೆ, ಜಗನ್ಮಾತೆಯನ್ನು ಒಂದು ಶೂಲ ತಗೊಂಡು ಇರಿಯಬೇಕು ಅಂತ ಬಂದ. ಆ ಶೂಲವನ್ನು ಮುರಿದು ಉಗಿದು ಪರಮಾತ್ಮನ ತ್ರಿಶೂಲ ಅಂತ ಏನದ, ಆ ತ್ರಿಶೂಲದಿಂದ ಏನು ಮಾಡಿದ್ಲು ಅಂದ್ರೆ ಅಸುರನ ಎದೆಯಲ್ಲಿ ನಾಟಿಸ್ತಾ ಇದ್ದಾಳೆ. ಶೂಲ ಎದೆಯಲ್ಲಿ ನಾಟಲು ಚಿಕ್ಷುರ ಭೂಮಿಯಲ್ಲಿ ಬಿದ್ದ ಅವನ ಪ್ರಾಣವನ್ನು ಕಳೆಯತಕ್ಕಂಥವನಾಗ್ತಾ ಇದ್ದಾಳೆ. ಅವನ ಬಲವು ಕಣ್ಣೀರು ಸುರಿಸ್ತಾ ಏನು ಮಾಡಿತು ಅಂತಂದರೆ, ದುಃಖ ಹೊಂದಿ ಮಂತ್ರಿವಲ ಸಿಟ್ಟಿನಿಂದ ಈಕೆಯನ್ನು ಹಿಡೀರಿ ಅಂತ ಹಿಡಿಯಾಕೆ ಬಂದರು. ಎಲ್ಲ ಸೈನ್ಯವನ್ನು ನಾಶ ಮಾಡತಕ್ಕಂಥವಳಾದಲು. ಇಲ್ಲಿ ಏನಾದರೂ ಚಿಕ್ಷುರ ಅಂತಕ್ಕಂಥವನು ನಾಶ ಆದ. ಇಲ್ಲಿ ಚಿಕ್ಷುರ ಅಂತಂದರೆ ಕಾಮ. ಈ ಕಾಮ ವಿಜಯವೇ ಚಿಕ್ಷುರನನ್ನು ಜಯಿಸಿದಂತೆ. ಹೊರಗೊಬ್ಬ ಚಿಕ್ಷುರ, ನಮ್ಮೊಳಗೊಬ್ಬ ಕಾಮ. ಕಾಮಗೆ ಆಸ್ಪತ್ರೆ ಕೊಟ್ಟಿತು ಅಂತಂದರೆ ಅವ ಏನು ಮಾಡ್ತಾನಂದ್ರೆ ಒಳ್ಳೆಯದನ್ನು ಕೆಡಿಸುವಂಥ ಬುದ್ಧಿ ಅವ. ಅದು ನಿಜಗೊಂಡ್ರು ಬರೀತಾರೆ. ಸುಗುಣ ಸಂತತಿಯನು, ನಿಗಮಾದಿ ವಿಧಿಯನು, ಜಗದ ಪೂಜ್ಯತೆಯನು, ತನ್ನುರುತೇಜವನು, ಕಷ್ಟತರದ ಕಾಮವೇ ಕಡೆಗಾಣಿಪುವುದರಿಂದ ಬಿಡಬೇಕು ಬಲು ಹಿಂದೆ, ಬರಿದೇ ತನ್ನ ಎರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಅಂತ ತಿಳ್ಕೊಂಡು ಆ ಕಾಮನನ್ನು ಜಯಿಸುವುದೇ ಇಲ್ಲಿ ಚಿಕ್ಷುರನ ಜಯಿಸುವಿಕೆ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲ ದಾನವರನ್ನು ರಣದಲ್ಲಿ ಕೆಡುತ್ತಾ ಇದ್ದಾಳೆ. ಮರಳುಗಳು ಕುಣಿದಾಡುತ್ತಿದ್ದವು ದೇವಿ ಹರುಷುತ್ತಲೆ ಅಂತ ಹೇಳ್ತಾ, ಚಿಕ್ಷುರನು ತಾನಿಂತು ನಾಶವಾಗಲಿಕ್ಕೆ ಕಣ್ಣುಗಳಿಂದ ನೋಡಿ ಚಿಕ್ಷುರ ನಾಶವಾದನೆ ಎಂದು ತಮ್ಮ ಬೈಕೆಯಂತಾದುದು ಎಂದು ಎಲ್ಲ ದೇವತೆಗಳು ಸಂತಸಪಟ್ಟು ಚಿದಾನಂದ ಗುರು ದೇವನನ್ನು ಜಗನ್ಮಾತೆಯನ್ನು ಸ್ತುತಿಸಿದರೆಂಬಲ್ಲಿಗೆ ಈ 6ನೇ ಅಧ್ಯಾಯವನ್ನು ಪರಿಸಮಾಪ್ತ ಮಾಡ್ತಾ ಇದ್ದಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣಪದ್ಮದ್ವರೇಪ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು
ಚಕ್ಷುರವಧೋ ನಾಮ ಷಷ್ಠೋ ಅಧ್ಯಾಯ ಸಂಪೂರ್ಣ. ಅಂತೂ ಅಧ್ಯಾಯ 6 ಪದ 320 ಮಂಗಳಮಸ್ತು.